ಹೊತ್ತಿಗೆ ಪೆಟ್ರೋಲ್ ಬಂಕು ಇಲ್ಲ. ಪೆಟ್ರೋಲ್ ಬಂಕ್ ಇಲ್ತಿದೆ ಕಾರಣ ಇವರು ಒಂದು 5 ಲೀಟ್ರ್ ಇಟ್ಕೊಂಡು ಪೆಟ್ರೋಲ್ನ ಸೇಲ್ ಮಾಡ್ತಾರೆ. ಯಾರಿಗೂ ಅಂತ ನಾವು ಟೂ ವೀಲರ್ಸು ನಾವು ರೈಡರ್ಸು ಅವ್ರಿಗೆ ನಾನು ಹೇಳೋದೇನಂತ ಹೇಳಿದೆ, ಅಪ್ಪಿತಪ್ಪಿ ಸಡನ್ಲಿ ಪೆಟ್ರೋಲ್ ಏನಾದ್ರು ಕಾರಣ. ನಾನು ನಿಮ್ಮ ಗಣೇಶ್ ಮಾತಾಡ್ತಾ ಇರೋದು. ಹಲೋ ಸರ್, ಇವತ್ತು ಹೊಸಪೇಟೆಯಿಂದ ಬರೋ ದಾರಿಲಿ ಕೂಡ್ಲಿಗಿಂತ ಹಿಂದೆ ಬಂದುಬಿಟ್ಟು ಒಂದು ಫಾರೆಸ್ಟ್ ಇದೆ. ಹೆಚ್ಚು ಕಮ್ಮಿಯಲ್ಲಿ ಒಂದು 10 ಕಿಲೋಮೀಟ್ರು ಹೋಟೆಲ್ ಆಗಲಿ ಅಥವಾ ಇನ್ನೊಂದು ರೆಸ್ಟ್ ರೂಮ್ ಆಗಲಿ ಬೇರೆ ಯಾವುದೇ ಥರನೂ ಇಲ್ಲ. ಅಲ್ಲಿಂದ ಮುಂದೆ ಬರ್ತಾ ಇದ್ರೆ ಒಂದು ಟೋಲ್ ಬರುತ್ತೆ. ಟೋಲ್ ಆಗಿದ್ಮೇಲೆ ಒಬ್ಬರು ಅಣ್ಣವ್ರು ಸಿಕ್ಕಿದ್ರು, ಟೀ ಕುಡಿಯೋದಂತ ನಿಲ್ಲಿಸ್ಕೊಂಡೆ. ಅವರೇ ಸ್ವತಃ ಅವ್ರ ಕೈಯಿಂದನೇ ಟೀ ರೆಡಿ ಮಾಡ್ತಾರೆ. ಆಮೇಲೆ ಹೋಟೆಲ್ ಇದೆ ಇವ್ರದ್ದು, ಚಿಕ್ಕದಾಗಿ ಹೋಟೆಲ್ ಮಾಡೋದು, ತುಂಬ ಟೇಸ್ಟ್ ಕೊಡ್ತಾ ಇದ್ದಾರೆ. ಇವ್ರ ಹೋಟ್ಲಲ್ಲಿ ಏನೇನು ಇಟ್ಕೊಂಡಿದ್ದಾರೆ ಅಂತ ಕೇಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೋಟ್ಲಲ್ಲಿ ಏನೇನು ಇಟ್ಕೊಂಡಿದ್ದೀರಾ? ಎಗ್ ರೈಸ್, ಗೀರ್ ರೈಸ್, ಟೊಮೆಟೊ ರೈಸ್, ಓಕೆ, ಮಸಾಲೆ ರೈಸ್, ಮತ್ತು ರೊಟ್ಟಿ ಎಲ್ಲ ನೀವೇ ಮಾಡೋದು? ಮನೆ ಫುಡ್ಡು? ಮನೆ ಫುಡ್. ಓಕೆ. ನೋಡಿ ಬಂಧುಗಳೇ, ನೋಡಿ ಫ್ರೆಂಡ್ಸ್, ನಿಮಗೆ ಹೋಟ್ಲು ಅಲ್ಲಿಂದ ಬರೋ ಹೊತ್ತಿಗೆ ನಿಮಗೆ ನಿಜವಾಗ್ಲೂ ಹೋಟ್ಲು ಎಲ್ಲೂ ಸಿಗಲ್ಲ. ಇವ್ರದ್ದು ಟೋಲ್ ಆದಮೇಲೆ ಫಸ್ಟ್ ಒಂದು ಹೋಟ್ಲು ಬರುತ್ತೆ, ಅದು ಪಂಜಾಬಿ ಹೋಟ್ಲು. ಅದು ಪಂಜಾಬಿ ಹೋಟ್ಲು ನಮಗೆ ಸ್ವಲ್ಪ ಸೆಟ್ ಆಗಲ್ಲ. ಮುಂದೆ ಬಂದು ಚಿಕ್ಕ ಅಂಗಡಿ, ಅಂಕಲ್ ಅಂಗಡಿ, ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಟೇಸ್ಟಾಗಿ ಕೊಡ್ತಾರೆ. ನಾವೆಲ್ಲ ಇಲ್ಲೇ ಊಟ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಅಲ್ಲಿಂದ ಇಲ್ಲಿ ಬರೋ ಹೊತ್ತಿಗೆ ಪೆಟ್ರೋಲ್ ಬಂಕು ಇಲ್ಲ. ಪೆಟ್ರೋಲ್ ಬಂಕ್ ಇಲ್ತಿದೆ ಕಾರಣ ಇವರು ಒಂದು 5 ಲೀಟ್ರ್ ಇಟ್ಕೊಂಡು ಪೆಟ್ರೋಲ್ನ ಸೇಲ್ ಮಾಡ್ತಾರೆ. ಯಾರಿಗೂ ಅಂತ ನಾವು ಟೂ ವೀಲರ್ಸು ನಾವು ರೈಡರ್ಸು ಅವ್ರಿಗೆ ನಾನು ಹೇಳೋದೇನಂತ ಹೇಳಿದೆ, ಅಪ್ಪಿತಪ್ಪಿ ಸಡನ್ಲಿ ಪೆಟ್ರೋಲ್ ಏನಾದ್ರು ಖಾಲಿ ಆದರೆ ಯಾವ ಏರಿಯಾ ಅದು ನಿಮ್ಮದು? ಗೊಲ್ಡಳ್ಳಿ ಕ್ರಾಸು. ಯಾವುದು? ಕೂಡ್ಲಿಗಿಂದ ಮುಂದೆ ಬರುತ್ತೆ, ಟೋಲ್ ಬರುತ್ತೆ. ಟೋಲಿಂದ ಹೆಚ್ಚು ಕಮ್ಮಿ ಒಂದು 7 ಕಿಲೋಮೀಟ್ರ್ ಇಲ್ಲಿರುತ್ತೆ. ಇವ್ರ ನಂಬರು ಡಿಸ್ಪ್ಲೇಲಿ ಹಾಕ್ತೀನಿ. ಪೆಟ್ರೋಲ್ ಏನಾದ್ರು ಬೇಕಂದರೆ ಇವ್ರ ನಂಬರಿಗೆ ಕಾಲ್ ಮಾಡಿ, ಇವರು ಏನಾದ್ರು ಒಂದು ವ್ಯವಸ್ಥೆ ಮಾಡಿ ನಿಮ್ಗೆ ತಲುಪಿಸ್ತಾರೆ. ಇಲ್ಲ ನೀವೇ ಆಟೋದಿಂದ ಇಲ್ಲಿಗೆ ಬಂದು ಪೆಟ್ರೋಲ್ ತಗೊಳ್ಳಿ. ಕರೆಕ್ಟಾ? ಪೆಟ್ರೋಲ್ ಆಗಲಿ ಫುಡ್ ಆಗಲಿ ಏನಾದ್ರು ಈ ರೋಡಲ್ಲಿ ಬೇಕಾದಲ್ಲೇ ಇವ್ರು ಮೀಟ್ ಮಾಡಿ. ಥ್ಯಾಂಕ್ ಯು ಬಂಧುಗಳೇ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.